ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಇವಾಗ ಸದ್ಯದಲ್ಲಿ ಟ್ರೆಂಡಿಂಗ್ ಆಗ್ತಿರೋ ಸುದ್ದಿ ಅದೇನೇ, ಲಕ್ಷಾಂತರ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ. ಹಾಗೆ ಕೆಲವು BPL ರೇಷನ್ ಕಾರ್ಡ್ನ APL ರೇಷನ್ ಕಾರ್ಡ್ ಆಗಿ ಸರ್ಕಾರದಿಂದ ಟ್ರಾನ್ಸ್ಫರ್ ಕೂಡ ಮಾಡ್ತಿದ್ದಾರೆ. ಇದರಿಂದ ನಿಮಗೆ ಗೃಹಲಕ್ಷ್ಮಿ ಹಣಕ್ಕೆ ಏನಾದರೂ ತೊಂದರೆ ಆಗುತ್ತಾ? ನಿಮಗೆ ಆ ಥರ ಆ ಕಾರ್ಡ್ಗಳು BPL ಇಂದ APLಗೆ ಕನ್ವರ್ಟ್ ಆದರೆ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ, ಅಥವಾ BPL ಕಾರ್ಡ್ ಕ್ಯಾನ್ಸಲ್ ಆದರೆ ಹಣ ಬರೋದಿಲ್ವಾ? ಇದ್ರ ಬಗ್ಗೆ ಮೀಡಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕ್ವಶನ್ ಕೇಳಿದಾಗ ಅವ್ರು ಇದ್ರ ಬಗ್ಗೆ ಕ್ಲಿಯರ್ ಆಗಿ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲೇ ಎಲ್ಲ ವೀಡಿಯೋಸ್ನು ನಿಮ್ಮ ಫ್ರೀ ಟೈಮಲ್ಲಿ ನೋಡಬಹುದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡ್ತಾ ಇಲ್ಲ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಲಕ್ಷಾಂತರ BPL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಕೆಲವು ಮಾನದಂಡಗಳ ಮೂಲಕ. ಹೇಗೆ ಅಂದರೆ, ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರಾ, ಅಥವಾ GST ಪೇಯರ್ಸ್ ಆಗಿರ್ತೀರಾ, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡು ಈ ಗ್ಯಾರಂಟಿ ಸ್ಕೀಮ್ಗಳು ಬಂದಮೇಲಂತೂ ಅದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ಗೌರ್ಮೆಂಟ್ ಜಾಬಲ್ಲಿರೋರೇ ಸಾಕಷ್ಟು ಜನ BPL ರೇಷನ್ ಕಾರ್ಡ್ನ ತೊಗೊಂಡು ಈ ಗ್ಯಾರಂಟಿ ಯೋಜನೆಗಳ ಲಾಭನ ಪಡ್ಕೋತಿದ್ದಾರೆ. ಹಾಗಾಗಿ ಸರ್ಕಾರದವರು ಕೂಡ ಮತ್ತೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇವಾಗ ಮೀಡಿಯಾದವರು ಇವತ್ತು ಬೆಳಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಡೈರೆಕ್ಟ್ ಕ್ವಶನ್ನ ಕೇಳಿದ್ರು. ಈಗ ನಿಮಗೂ ಕೂಡ ಗೊತ್ತಿದೆ ಮೇಡಮ್, ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ. ಈ ಥರ ಕ್ಯಾನ್ಸಲ್ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತವ್ರಿಗೆ ಅಂತ ಹೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋದೊಂದೇ, ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬರುತ್ತೆ, APL ಕಾರ್ಡಾರು ಇದ್ದರೆ ಸರಿ, BPL ಕಾರ್ಡ್ ಇದ್ದವರು ಸರಿ. ಒಟ್ಟಿನಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ತಾರೆ ಆ ಮಹಿಳೆಯರು GST ಪೇಯರ್ಸ್ ಆಗಿರಬಾರ್ದು, ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು. ಈ ಮೂರು ಕಂಡೀಷನ್ ಬಿಟ್ಟು ಅವ್ರ ಹತ್ರ APL ಕಾರ್ಡಾರ ಇರಲಿ ಅಥವಾ BPL ಕಾರ್ಡಾರ ಇರಲಿ, ಖಂಡಿತವಾಗ್ಲೂ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಈಗ ಟೋಟಲ್ ಆಗಿ 80,000 BPL ರೇಷನ್ ಕಾರ್ಡ್ನ APL ರೇಷನ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗಂತ ಅವ್ರಿಗೆ APL ಕಾರ್ಡಿಗೆ ಕನ್ವರ್ಟ್ ಆಯಿತು ಅಂದ ತಕ್ಷಣ ಗೃಹಲಕ್ಷ್ಮಿ ಹಣ ಬರೋದೇನಿಲ್ಲಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿರೋದು ಅಂದರೆ, ಅದು APL ಕಾರ್ಡಾರ ಆಗಿರಲಿ ಅಥವಾ BPL ಕಾರ್ಡಾರ ಆಗಿರಲಿ, ಒಟ್ಟಿನಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇಲ್ವಾ ನೀವು, ಅಥವಾ GST ಪೇಯರ್ಸ್ ಇಲ್ವಾ ನೀವು, ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಸೊ ನಿಮ್ಮದು APL ಕಾರ್ಡಾಗಿ ಕನ್ವರ್ಟ್ ಆಯಿತು ಅಂದ ತಕ್ಷಣ ನಿಮಗೆ ಯಾವುದೇ ರೀತಿ ಹಣ ಬರೋದು ನಿಂತೋಗಲ್ಲ. ಒಟ್ಟು GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ಸ್ ಅವ್ರನ್ನ ಬಿಟ್ಟು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನಾವು ಗೃಹಲಕ್ಷ್ಮಿ ಹಣ ಕೊಡ್ತೀವಿ. APL ಕಾರ್ಡ್ ಅಥವಾ BPL ಕಾರ್ಡ್ ಆ ಥರ ಏನು ಡಿಫ್ರೆನ್ಷಿಯೇಟ್ ಇಲ್ಲ ಅಂದ್ಬಿಟ್ಟು ಕ್ಲಿಯರ್ ಆಗಿ ಮೀಡಿಯಾ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ರೇಷನ್ ಕಾರ್ಡ್ ಕೂಡ ಅಷ್ಟೇ, GST ಪೇಯರ್ಸ್ ಆಗಿರ್ಬೋದು, ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಜಾಬಲ್ಲಿರೋದು ಮಾತ್ರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಿರೋದು. ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಅಷ್ಟೇ. ಕೆಲವರಿಗೆ ಏನು ಮಾಡ್ತಿದ್ದಾರೆ, BPL ರೇಷನ್ ಕಾರ್ಡಿಗೆ ಅವರ ಅರ್ಹತೆ ಇಲ್ಲ ಅಂದರೂ ಕೂಡ ಅವ್ರನ್ನ APL ಕಾರ್ಡಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ APL ಕಾರ್ಡಿಗೆ ಕನ್ವರ್ಟ್ ಆಯಿತು ಅಂದ ತಕ್ಷಣ ಗೃಹಲಕ್ಷ್ಮಿ ಹಣ ಬರೋದೇನು ನಿಲ್ಲೋದಿಲ್ಲ. ಯಾಕಂದರೆ ಒಟ್ಟು ಟ್ಯಾಕ್ಸ್ ಪೇಯರ್ಸ್ ಅಥವಾ GST ಪೇಯರ್ಸ್ ಆಗಿಲ್ಲ ಅಂದರೆ ಸಾಕು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದೇನು ಬೇಡ. ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬಾ ಕನ್ಫ್ಯೂಷನ್ ಇದೆ ಇವಾಗ APL ಕಾರ್ಡ್ BPL ಕಾರ್ಡ್ ಬಗ್ಗೆ. ಅದರಲ್ಲೂ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬರುತ್ತಾ ಇಲ್ವಾ ಅಂತ ಸಾಕಷ್ಟು ಮಹಿಳೆಯರಿಗೆ ತುಂಬಾ ಗೊಂದಲಗಳಿದೆ. ಖಂಡಿತವಾಗ್ಲೂ ಈ ವಿಡಿಯೋ ನೋಡೋದ್ರಿಂದ ಗೊಂದಲಗಳು ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದೇ ಥರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ. ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾಯಿರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.